ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ಬ್ಲಾಗ್ಸ್. ಸೊ ನಾವು ಇವತ್ತು ಕಟೀಲಿಗೆ ಹೊರಟಿದ್ದೇವೆ. ನಮ್ಮ ಹಿಂದಿನ ಬ್ಲಾಗ್ ನೀವು ಕೊಳಲಿಗೆ ಹೋಗಿದ್ದು ನೋಡಿರ್ಬೋದು. ಹಾಗಾಗಿ ಇವತ್ತು ಕಟೀಲಿಗೆ ನಾವು ಹೊರಟಿದ್ದೇವೆ. ಕಟೀಲಿಗೆ ಮೇಯ್ನ್ ಆಗಿ ಯಾಕೆ ಅಂತ ಹೇಳಿದರೆ ನಮ್ಮ ಮಗನಿಗೆ ಆನೆ ನೋಡಲಿಕ್ಕೆ. ಆನೆ ಎಂತ ನೋಡ್ಲಪ್ಪದು ಮಗ? ನಮಗೆ ಒಮ್ಮೆ ಹೋಗಿ ಸಿಗಲಿಲ್ಲ. ಸಂಜೆ ಒಂದು 4:45, 5:30 ಅಂದಾಜಿಗೆಲ್ಲ ಅಲ್ಲಿ ಇದ್ವಿ. ಆಗ ಆನೆಯನ್ನು ಕರ್ಕೊಂಡವರು ವಾಕಿಂಗು ಮತ್ತು ಸ್ನಾನಕ್ಕೆಲ್ಲ ಹೋಗಿದ್ರು. ಮತ್ತು ಅವರು 6:30 ಕಳೆದು ಬರ್ತದೆ ಅಂತ ಹೇಳಿದರು. ಹಾಗೆ ಅಲ್ಲಿ 1 ಗಂಟೆ ಎಂತ ಮಾಡೋದು ಅಂತೇಳಿ ನಾವು ವಾಪಸ್ ಬಂದ್ವಿ ನೋಡದೆ. ಆವತ್ತಿಂದ ಮಗ ಎಲ್ಲಿಗೆ ಹೊರಟ್ರು, ಆನೆ ನೋಡ್ಲಪ್ಪಲಿದ್ದ ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ವಾರದ ದಿನ ಇವತ್ತು ಸೋಮವಾರ, ಹಾಗಾಗಿ ರಶ್ ಕಮ್ಮಿ ಇರ್ಬೋದು ಅಂತ ಹೋಗ್ತಾ ಇದ್ದೇವೆ. ನೋಡ, ಸ್ವಲ್ಪ ದೂರ ಉಂಟು ಕಟೀಲು. ಆ್ಯಂಡ್ ರೋಡ್ ಕೂಡ ಅಷ್ಟೇ, ಅವಳು ತುಂಬ ತಿರುವು ಮುರುಗು ರಸ್ತೆ. ಹೌದು, ಹಾಗೆ ನಿಧಾನ ಹೋಗ್ತಾ ಇದ್ದೇವೆ. ಕಟೀಲು ದೇವಸ್ಥಾನ ಬಂತು. ಮೊನ್ನೆ ಬಂದದ್ದು ನೆನಪಿದ್ದಪ್ಪಣ್ಣ. ಮೊನ್ನೆ ಎಂತಾತು? ಆನೆ ಕಂಡಿದ್ದಿಲ್ಲಯಾ? ಎಂತ ಮಾಡಿದ್ದಾನೆ? ದೋ ಅಂತ ಮಾಡ್ಲೆ ಹೋಯ್ದಾ? ಹಿಂದಿದ್ದ ನೋಡು ಅಂತ. ಹಾಂ, ಹಿಂದ ಆನೆ ಇದ್ದ ನೋಡು. ಹಾಂ, ಪಪ್ಪನ ಮಗ ಜಾಗ ಇದ್ದಲ್ಲ. ಅಪ್ಪಚ್ಚಿ ಕಾರಿದ್ದ ಅಲ್ಲಿ, ಹಾಗೆ ಕಾಣ್ತಾ? ಇಲ್ಲೇ ಮಾಡ್ಬೇಕಲ್ಲ ಅಪ್ಪ ಇಳಿ ಮಗ. ಬೇರೆ ಯಾರಿಂದ ಮಗ? ಮಾಮಂದು ದೇವಸ್ಥಾನ ನೋಡ್ಲೆ ಬೈಂದವಲ್ಲ ಎಲ್ಲೋರ್ದೆ. ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಿಗೆ ನಾವು ಒಂದು ಭೇಟಿ ಕೊಟ್ಟಿದ್ದೇವೆ. ಈಗ ಪುನಃ ಬದಲಾಯಿತು. ರಕ್ತೇಶ್ವರಿ ಗುಡಿ.
ಒಪ್ಪ ಒಪ್ಪ. ಎಲ್ಲಿದ್ದಾನೆ? ಎಲ್ಲಿದ್ದು? ಅವನ ಮೋರ ಕೈ ಕೊಳಂಗರ ಇಷ್ಟಿದ್ದು. ನೀವು ವಿಡಿಯೋ ಕಟ್ ಮಾಡಿದೆ? ವಿಡಿಯೋ ಆಫ್ ಮಾಡಿ ಕೊಟ್ಟದೆ ನನಗೆ. ಈಚೆ ತಿರುಗು ಮಗ. ಇಲ್ಲಿ ನೋಡು, ಇಲ್ಲಿ ನೋಡು. ನಾವು ಉಂಬೆ ನೋಡೋ ಮಗ, ಉಂಬೆ ಸಹ ಅದು. ಗೋಶಾಲೆ. ಎಂತ ಮಗ ಅಲ್ಲಿ ಒಳ ಇರ್ಬೋದು? ಒಳ ಎಂತ ಇದ್ದಲ್ಲಿ? ಇಲ್ಲಿ ಒಳ ಎಂತ ಇದ್ದು? ಇಲ್ಲಿ ಎಂತ ಇದ್ದು? ಎಂತ ಜೋರು ಹೇಳ. ಇಲ್ಲಿ ಒಂದು ಉಂಬೆದು. ಅಪ್ಪಣ ಆನೆ ಎಲ್ಲಿದ್ದು ಮಗ? ಕಂಡಿದೆ ಇಲ್ಲಿ. ಆನೆ ಎಲ್ಲಿದ್ದ? ಆನೆ ದಾ ಮಾಡಿದ್ದೀರಿ. ಆನೆ ಎಲ್ಲಿದ್ದು ಶಾಮಿ? ಆನೆ ಎಲ್ಲಿದಪ್ಪಣ? ಅದೇ ಎಲ್ಲಿ? ಎಲ್ಲಿದ್ದು? ಎಷ್ಟು ದೊಡ್ಡದು? ಇಷ್ಟ ಇಡಂಗಿ ಸಂದಿಲ್ ಮಾಡಿಸಿ ಇಪ್ಪಲ್ ಮಗ ಹಿಂಗೆ. ಹುಲ್ಲಿನ ರಾಶಿ ಇದ್ದ ಹೋದಲ್ಲಿದ್ದರು.
ಅಜ್ಜ ಈಚೆ ಬಂದು ತಿರುಗಿ ನಿಲ್ತ್ಯಾ? ಒಪ್ಪಣ್ಣ ಅದಾ ದೂರೋಪನಾ? ರಾಮ್ ರಾಮ್ ಮಾಡ ಆನೆಗೆ. ಹೆಂಗೆ ಮಾಡಿ ತಾನೆ? ಹಾಂ ರಾಮ್ ರಾಮ್. ಆನೆ ಎಂತ ಮಾಡಿತು ಅಪ್ಪಣ್ಣ? ಹಾಂಗೆ ಮಾಡಿ ಎಂತ ಮಾಡಿದ್ದು? ಸೊಂಡಿಲ್ ಎಂತ ಮಾಡಿತ್ತು? ಆನೆ ಕೈಲಿ ತೋರಿಸು. ಸೊಂಡಿಲ್ ಎಂತ ಮಾಡಿತ್ತು? ಹಿಂಗೆ 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 ಮಾಡಿ ಹಾಗೆ ಮಾಡಿ ನೋಡು ನೋಡು ಆನೆಯಾ? ಸೊಂಡಿಲ್ನ ಆಡ್ಸಿ ಮಾಡಿತ್ತು ಬೇಡ. ಸೊಂಡಿಲ್ ಆಡ್ಸಿದ ಮಗ. ಆನೆ ಹೆಸರೆಂತ? ಆನೆ ಹೆಸರು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹೇಳಿ ಆನೆ ಹೆಸರು. ಒಬ್ಬನ ಮನೆಗೆ ಸೊ ದೇವರ ದರ್ಶನ ಆಯಿತು. ಆಮೇಲೆ ಬಹು ನಿರೀಕ್ಷಿತ ನಮ್ಮ ಮಗ ಆನೆಯನ್ನು ಕೂಡ ನೋಡಿದ ಅಲ್ಲ ಮಗ? ಆನೆ ನೋಡಿಯೋದಲ್ಲ ಇನ್ನು ಓಪನ್ ಮನೆಗೆ. ಸೊ ಇನ್ನು ಮನೆಗೆ ಹೋಗುವ. ಗೋ ಸೇವೆ ಮಾಡೋದಕ್ಕೆ ಇಷ್ಟ ಇರುವವರು ಈ QR ಕೋಡ್ ಸ್ಕ್ಯಾನ್ ಮಾಡಿ ದಾನ ಮಾಡ್ಬೋದು. ಅಲ್ಲಿ ಬರುತ್ತದ ನಾಟ್ ಅ ಡೈರಿ ಫಾರ್ಮ್ ಅಲ್ಲಿ ಹಾಲು ಕರವದನಂಗಲ್ಲ ಅಂತೆ, ಹುಷಾರಿಲ್ಲದ ಮತ್ತು ಮುಗಿದನಂಗಳ ಸಾಂಗ್. ಅಪ್ಪಣ್ಣ ರಾಮ್ ರಾಮ್. ಅದು ಹೂಗು. ಮನೆಗೋಪನ ಮನೆಗೋಪನ ಅಜ್ಜನ ಮನೆಗೆ. ಹಾಂ ಹಾಂ ಹತ್ತದಾ? ಓ ಇರು ಹಾಂ ಹೋಯ್ತು. ಹಿಂದೆ ಮುಂದೆ ಕೊಂತವ್ಲೆ ಹಾಂ. ಸೊ ಫೈನಲಿ ನಮ್ಮ ಮಗನಿಗೆ ಇವತ್ತು ಆನೆ ನೋಡುವ ಭಾಗ್ಯ. ಆನೆ ನೋಡಿ ಭಾರಿ ಖುಷಿ ಆಯಿತು. ಅವನಿಗೆ ಆಶ್ಚರ್ಯ ಆಯಿತು ಅಷ್ಟು ದೊಡ್ಡ ಪ್ರಾಣಿನ ನಿಜವಾಗಿ ನೋಡಿ. ಹಾಗೆ ಅವನ ರಿಯಾಕ್ಷನ್ ವಿಡಿಯೋ ಮಾಡಬೇಕು ಅಂತ ನಾನಿದ್ದರೆ ನನ್ನ ಹೆಂಡತಿ ಎಲ್ಲ ಮೊಬೈಲ್ನ ಆಫ್ ಮಾಡಿ ನನ್ನ ಕೈಗೆ ಅಂತ ಕೊಟ್ಟಿದ್ದಾಳೆ. ನಾನು ವಿಡಿಯೋ ಆಗ್ತಾ ಉಂಟು ಅಂತ ಸುಮ್ಮನೆ ಹಿಡ್ತೇನೆ. ಒಳ್ಳೆ ಬೋದಾಳನಾಗೆ ಸುಮ್ಮನೆ ಹಿಡ್ಕೊಂಡು ನಿಂತೇನೆ. ಮತ್ತೆ ನೋಡ್ತೇನೆ ಎಂಥದಿಲ್ಲ ಅಲ್ಲಿ ರೆಕಾರ್ಡಿಂಗು. ಕೇಳಿದರೆ ಆಫ್ ಮಾಡಿ ಕೊಟ್ಟೆ. ಎಂತ ಮಾಡುದು?
ಹೀಗಿರುವ ಇಷ್ಟು ವಿಡಿಯೋ ಮಾಡಿ ಅಭ್ಯಾಸ ಇರೋರಿಗೆ ಗೊತ್ತಾಗ್ಬೇಕಲ್ಲ ಅದು ಮುಂದೆ ಹೋಗ್ತಾ ಇಲ್ಲ. ಗೊತ್ತಾಗ್ಬೇಕಲ್ಲ ಅಂದ್ರೆ ಅಲ್ಲಿ ಬಿಸಿಲಿಗೆ ಹೋಗಿ ಅಲ್ಲಿ ನೆರಳಿಗೆ ಬಂದಾಗ ಕಣ್ಣು ಸ್ವಲ್ಪ ಕತ್ತಲೆ ಕಟ್ಟಿದಾಗ ತೊಂದ್ರೆ ಇಲ್ಲ. ಮೇನ್ ಮಗನಿಗೆ ಆನೆ ನೋಡೋದು ಅಲ್ವಾ. ಮತ್ತೆ ಸ್ವಲ್ಪ ವಿಡಿಯೋ ಮಾಡಿದ್ವಿ ಆಯ್ತಾ. ಸೊ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀವು ಬನ್ನಿ. ತುಂಬ ಒಳ್ಳೆ ದೇವಸ್ಥಾನ ಮತ್ತು ಒಳ್ಳೆ ಶಕ್ತಿ ಇರುವಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಪ್ರಶಾಂತ ಜಾಗ. ಹೌದು, ಮತ್ತು ದೇವಸ್ಥಾನದ ಸುತ್ತಲೂ ನಂದಿನಿ ನದಿ ಹರಿತಾ ಇದೆ. ಹಾಗೆ ದೇವಸ್ಥಾನ ಒಂಥರ ದ್ವೀಪದಲ್ಲಿದ್ದ ಹಾಗೆ ಭಾರಿ ಚಂದ ಉಂಟು. ಇವತ್ತಿಗೆ ಇಷ್ಟು ಸಾಕು. ನಾವು ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೇವೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ರಾಮ್ ರಾಮ್ ಮಾಡಿ. ರಾಮ್ ರಾಮ್.